ಎಲೆಕ್ಷನ್ ನಲ್ಲಿ ಭರ್ಜರಿ ಗೆಲುವಿನ ಬೆನ್ನಲ್ಲೇ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಪಾಳಿಯ ಮುಂದಾಗಿದೆ. ಎಲ್ಲಿ ಅಂತಂದ್ರೆ ಗೌಡರ ಭದ್ರಕೋಟೆ ಹಾಸನದಲ್ಲಿ ದಳಕೋಟೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಕೈ ನಾಯಕರು ಪ್ಲಾನ್ ಮಾಡಿದ್ದಾರೆ. ಹಾಸನದಲ್ಲಿ ಸಮಾವೇಶವನ್ನ ನಡೆಸುವುದಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಡಿಸೆಂಬರ್ 5ನೇ ತಾರೀಕು ಹಾಸನದಲ್ಲಿ ಭರ್ಜರಿ ಸಮಾವೇಶವನ್ನ ನಡೆಸುವುದಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನಕ್ಕೆ ನಾಯಕರು ಸಕಲ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಸಭೆಯನ್ನ ಮಾಡಿದ್ದಾರೆ. ಹಾಸನದ ಪ್ರವಾಸಿ ಮಂದಿರದಲ್ಲಿ ಸಭೆ ಮಾಡಿ ಸಮಾವೇಶಕ್ಕೆ ಬೇಕಾದ ತಯಾರಿಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. 5 ಜಿಲ್ಲೆಗಳನ್ನ ಸೇರಿಸಿ ಸಮಾವೇಶವನ್ನ ನಡೆಸುವ ಬಗ್ಗೆ ಇಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ಈ ಸಭೆಯಲ್ಲಿ ಹಾಸನದಲ್ಲಿ ಶಕ್ತಿ ಪ್ರದರ್ಶನ ಡಿಸೆಂಬರ್ 5ನೇ ತಾರೀಕು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ನಿನ್ನೆ ಎಷ್ಟೇ ಬೈ ಎಲೆಕ್ಷನ್ ರಿಸಲ್ಟ್ ಬಂತು, ರಾಮನಗರದಿಂದ ನಾವು ಗೇಟ್ ಪಾಸ್ ಕೊಡಿಸ್ಬಿಡ್ತೀವಿ ಅಂತ ಜೆಡಿಎಸ್ ನಾಯಕರಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ರು ಕಾಂಗ್ರೆಸ್ ನಾಯಕರು. ಶಾಸಕರ ಸಂಖ್ಯೆಯನ್ನೇ ನಾವು ಗಮನಿಸುವುದಾದ್ರೆ ಹಾಗೆ ಮಾಡ್ಬಿಟ್ರು. ರಾಮನಗರ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಈಗ ಜೆಡಿಎಸ್ನ ಶಾಸಕರಿಲ್ಲ. ಮುಂದಿನ ಟಾರ್ಗೆಟ್ ದೇವೇಗೌಡರ ಕೋಟೆ ಅಂತಾನೆ ಪರಿಗಣಿಸಲ್ಪಡುವಂತಹ ಹಾಸನ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಅಲ್ಲೇ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗ್ತಾ ಇರುವುದು. ಏನೆಲ್ಲ ಲೆಕ್ಕಾಚಾರಗಳಿದ್ದಾವೆ ಕಿರಣ್? ವಿದ್ಯೆ ಏನು 3 ಉಪಚುನಾವಣೆಗಳ ಗೆಲುವು ಕಾಂಗ್ರೆಸ್ಗೆ ಒಂದು ರೀತಿ ಆನೆ ಬಲ ಬಂದಂತಾಗಿದೆ. ಇದಲ್ಲದೆ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರಲ್ಲಿ ಗುರುತಿಸಿಕೊಂಡಂತ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ, ಮಹದೇವಪ್ಪ ಇವರೆಲ್ಲರೂ ಸೇರಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಸನದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಬೆಂಬಲಿಗರ ಶಕ್ತಿ ಪ್ರದರ್ಶನಕ್ಕೋಸ್ಕರ ಒಂದು ಸಮಾವೇಶನ ಕೂಡ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ಡಿಸೆಂಬರ್ 5ರಂದು ಹಾಸನದಲ್ಲಿ ಈ ಸಮಾವೇಶಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇದರ ಪೂರ್ವಭಾವಿಯಾಗಿ ನಿನ್ನೆ ಏನು ಸಚಿವರಾದಂತ ಎಸ್ ಸಿ ಮಹದೇವಪ್ಪ ಇರ್ಬೋದು, ಹಾಸನದ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ, ಬೋಸರಾಜ್, ವೆಂಕಟೇಶ್ ಇವರೆಲ್ಲರೂ ಕೂಡ ಒಂದು ಪೂರ್ವಭಾವಿ ಸಭೆಯನ್ನು ಕೂಡ ನಡೆಸಿದ್ರು. ಯಾವ್ಯಾವ ಜಿಲ್ಲೆ ಅಂದ್ರೆ ಹಾಸನ ಸೇರಿದಂತೆ ಮಂಡ್ಯ, ಮೈಸೂರು, ಕೊಡಗು, ಚಿಕ್ಕಮಗಳೂರು, ಚಾಮರಾಜನಗರ ಈ ಎಲ್ಲಾ ಜಿಲ್ಲೆಗಳಿಂದನೂ ಕೂಡ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳು ಇರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತನ ಇರ್ಬೋದು ಸೇರಿಸಬಹುದು. ಲಕ್ಷಾಂತರ ಕಾರ್ಯಕರ್ತನ ಸೇರಿಸಬೇಕು, ಮತ್ತೆ ಸಿಎಂ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನೋ ಒಂದು ಮಾಸ್ಟರ್ ಪ್ಲಾನ್ ಕೂಡ ಹಾಕಿದ್ದಾರೆ. ಇದಲ್ಲದೆ ಕೇಳಿ ಹಾಸನ ಜಿಲ್ಲೆ ಜೆಡಿಎಸ್ನ ಭದ್ರಕೋಟೆ ಮತ್ತೆ ದೇವೇಗೌಡರ ತವರೂರು ಈ ಭಾಗದಲ್ಲಿ, ಈ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಒಕ್ಕಲಿಗರ ಸಮುದಾಯದವರೇ ಇರೋಂಥದ್ದು. ಈ ಒಕ್ಕಲಿಗರ ಸಮುದಾಯದಿಂದನೇ ಹೆಚ್ಚಾಗಿ ಒಕ್ಕಲಿಗರ ಸಮುದಾಯದವರು ಎಚ್ ಡಿ ಕುಮಾರಸ್ವಾಮಿ ಇರ್ಬೋದು ಅಥವಾ ದೇವೇಗೌಡರನ್ನ ಸಾಕಷ್ಟು ಇಷ್ಟಪಡ್ತಾರೆ ಮತ್ತೆ ಅವ್ರನ್ನ ಫಾಲೋ ಮಾಡ್ತಾರೆ. ಆದ್ರೆ ಈ ಭಾಗದಲ್ಲಿ ಕಾಂಗ್ರೆಸ್ನ ಅಂದ್ರೆ ಮುಂಬರುವ ಚುನಾವಣೆಗಳಿರ್ಬೋದು, ಮುಂದೆ ಕಾಂಗ್ರೆಸ್ನ ಆಧಿಪತ್ಯ ಮಾಡಬೇಕು ಮತ್ತು ಒಕ್ಕಲಿಗರ ಮತವನ್ನು ಸೆಳಿಬೇಕು ಅನ್ನೋ ದೃಷ್ಟಿಕೋನದಲ್ಲೇ ಈ ಎಲ್ಲ ರೂಪುರೇಷೆಗಳನ್ನ ಉಸ್ತುವಾರಿ ಸಚಿವ ರಾಜಣ್ಣ ಸೇರಿದಂತೆ ಎಲ್ಲ ಸಚಿವರು ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ನಗರದ ಸ್ಟೇಡಿಯಂ ಅಲ್ಲಿ ಅಥವಾ ಹಾಸನಗರ ಹೊರವಲಯ ಏನು ಕೃಷ್ಣಾನಗರ ಇದೆ ಆ 2 ಭಾಗದಲ್ಲೂ ಕೂಡ ಸಮಾವೇಶಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳು ನಡೀತಾ ಇರುವಂತದ್ದು. ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.